ಐತಿಹಾಸಿಕ ಸರ್ಕಾರಿ ಶಾಲೆ, ಆದರೆ ಈ ಶಾಲೆಗೆ ಕನಿಷ್ಠ ಸೌಲಭ್ಯವೂ ಕೂಡ ಇಲ್ಲ. ಬೈಲಹೊಂಗಲ ತಾಲೂಕಿನ ಬೆಳವಾಡಿ ಗ್ರಾಮದ ಶಾಲೆ ಇದು. ಈ ಶಾಲೆಗೆ ಕನಿಷ್ಠ ಸೌಲಭ್ಯ ಇಲ್ಲ. ಐತಿಹಾಸಿಕ ಸರ್ಕಾರಿ ಶಾಲೆಗಿಲ್ಲ ಕನಿಷ್ಠ ಸೌಲಭ್ಯ. ಬೈಲಹೊಂಗಲ ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿರುವಂತಹ ಶಾಲೆ ಇದು. ಇಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. 1856ರಲ್ಲಿ ಸ್ಥಾಪನೆಯಾಗಿರುವಂತಹ ಐತಿಹಾಸಿಕ ಕನ್ನಡ ಶಾಲೆ. ಶಾಲೆಗೆ ಸೂಕ್ತ ಸೌಲಭ್ಯವನ್ನ ಕಲ್ಪಿಸಲು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಶಾಲೆಯಲ್ಲಿ ಕುಡಿಯುವ ಶುದ್ಧ ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. 169 ವರ್ಷದ ಹಳೆಯ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಶಾಲೆಯಲ್ಲಿ ಶುಚಿತ್ವ ಅನ್ನೋದು ಕಣ್ಮರೆಯಾಗಿದೆ. ಹೀಗೆ ಆದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಅಂತ ಸಾರ್ವಜನಿಕರು ಹಾಗೂ ಸ್ಥಳೀಯರೇನಿದ್ದಾರೆ ಅವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಮಾಸದಲ್ಲೇ ಕನ್ನಡ ಶಾಲೆಯ ದುಸ್ಥಿತಿಗೆ ಈ ಸುದ್ದಿ ಇದೀಗ ಸಾಕ್ಷಿಭೂತವಾಗಿದೆ ಅಂತಾನೆ ಹೇಳಬಹುದು. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ಶುದ್ಧ ನೀರಿಲ್ಲ. ಬೇಸಿಕ್ ಅಂತ ಅಂದ್ರೆ ಎಲ್ರಿಗೂ ಕೂಡ ಶುದ್ಧ ಕುಡಿಯುವ ನೀರು ಇರಲೇಬೇಕು. ಆದ್ರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ಶುದ್ಧ ನೀರಿಲ್ಲ, ಜೊತೆಗೆ ಶೌಚಾಲಯದಲ್ಲಿ ಶುಚಿತ್ವ ಇಲ್ಲ. ಅಂದ್ರೆ ಎಷ್ಟು ದಿನ ಆದ್ರೂ ಕೂಡ ಅದನ್ನ ಕ್ಲೀನ್ ಮಾಡ್ತಾ ಇಲ್ಲ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ದೈಹಿಕ ಶಿಕ್ಷಕರ ನೇಮಕ ಆಗಿಲ್ಲ ಇನ್ನು ಕೂಡ. ಪರಿಣಾಮ ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದೆ ಫಿಟ್ನೆಸ್ ಕೂಡ ಕಡಿಮೆ ಆಗಿದೆ. ಶಾಲೆಗೆ ಸಮರ್ಪಕವಾದಂತಹ ಒಳಚರಂಡಿ ವ್ಯವಸ್ಥೆ ಇಲ್ಲ, ಕಸದ ತೊಟ್ಟಿ ಕೂಡ ಇಲ್ಲದಂತಾಗಿದೆ. ಶಾಲಾ ಆವರಣದಲ್ಲಿ ನಡೀತಾ ಇರುವಂತಹ ಕಾಮಗಾರಿಗೆ ತೆಗೆದ ಗುಂಡಿಗಳಿಗೆ ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಬಂದೋಬಸ್ತನ್ನ ಮಾಡಿದ ಕಾರಣ ಅಪಾಯ ಯಾವಾಗಾದ್ರೂ ಕೂಡ ಸಂಭವಿಸಬಹುದು. ಅಂದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಇದು. ಏನಾದ್ರೂ ಅಲ್ಲಿ ಒಂದು ಗುಂಡಿ ತೆಗೆದಿರ್ತಾರೆ ಅಂತ ಅಂದ್ರೆ ಅದಕ್ಕೆ ಬ್ಯಾರಿಕೇಡ್ ಹಾಕಬೇಕು ಅನ್ನೋದು. ಅಕಸ್ಮಾತ್ ಯಾರಾದ್ರೂ ಆ ಗುಂಡಿ ಒಳಗೆ ಬಿದ್ರೆ ಯಾರ್ ಹೊಣೆ? ಈ ಹೊಣೆನ ಯಾರು ಹೊತ್ಕೊಂತಾರೆ? ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಹೊಣೆನ ಯಾರು ಹೊತ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾತೆತ್ತಿದ್ರೆ ಸಾಕು ಕನ್ನಡ ಶಾಲೆಯನ್ನ ಉಳಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ಆದ್ರೆ ಜನರಲ್ಲಿ ಒಂಥರ ತಾತ್ಸಾರ ಮನೋಭಾವ ಮೂಡುತ್ತೆ. ಅಂದ್ರೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ ಅಂತ ಅಂದಮೇಲೆ ಮಕ್ಕಳನ್ನ ಕನ್ನಡ ಶಾಲೆಗೆ ನಾವು ಕಳಿಸ್ಬೇಕಾ ಬೇಡವಾ ಅನ್ನೋ ಯೋಚನೆ ಕೂಡ ಶುರುವಾಗುತ್ತೆ. ಇನ್ನು ಮಕ್ಕಳಿಗೆ ಈ ರೀತಿ ಶುಚಿತ್ವ ಇಲ್ಲ ಅಂತ ಅಂದ್ರೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಜೊತೆಗೆ ಈ ವಾಶ್ರೂಮ್ಗಳೇನಿರ್ತಾವ ಅವನ್ನೆಲ್ಲ ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಮಕ್ಕಳಿಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಆದ್ರೆ ಯಾರ್ ಹೊಣೆ? ಇಂತಹ ಶಾಲೆಯಲ್ಲಿ ಓದಿಸಲು ಯಾರು ಇಚ್ಛೆ ಪಡ್ತಾರೆ? ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಆಡಳಿತ ವ್ಯವಸ್ಥೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ, ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ, ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಗೊತ್ತಿದ್ದು ಗೊತ್ತಿಲ್ಲದೆ ರೀತಿ ಇರ್ತಾ ಇದ್ದಾರೋ, ಇಲ್ಲ ಗೊತ್ತಿದ್ದು ಈ ರೀತಿ ಸುಮ್ಮನಾಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಶೌಚಾಲಯ ಯಾವ ರೀತಿ ಇದೆ ಅಂತ. ಒಂದು ಪಾಳು ಬಿದ್ದಿರುವಂತಹ ಮನೆ ರೀತಿಯಲ್ಲಿ ಇರುವಂತಹ ಶೌಚಾಲಯವನ್ನ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಶಾಲೆ ಅಂತ ಅಂದ ಮೇಲೆ ಒಂದು ಕಸದ ತೊಟ್ಟಿ ಇರಲೇಬೇಕು. ಎಲ್ಲಿ ಬಿಸಾಡ್ತಾರೆ ಆ ಕಸ ಎಲ್ಲ ಇಟ್ಕೊಂಡು ಅವರು ಅಲ್ಲಿ ಗಮನಿಸ್ತಾ ಇರಬಹುದು. ಮಕ್ಕಳು ಅಲ್ಲಲ್ಲೇ ಕಸವನ್ನ ಬಿಸಾಡ್ತಾ ಇರುವಂತದನ್ನ ಕೂಡ ಗಮನಿಸ್ತಾ ಇರಬಹುದು. ಅದರಲ್ಲಿ ಬೇಸಿಕ್ ಅಂತ ಅಂದ್ರೆ ಕುಡಿಯೋ ನೀರಿಲ್ಲ ಅಂತ ಅಂದ್ರೆ ಹೇಗೆ ಅವರು ಇರಕ್ಕಾಗುತ್ತೆ ಹೇಳಿ? ಹೇಗೆ ಜೀವನ ಮಾಡಕ್ಕಾಗುತ್ತೆ? 169 ವರ್ಷದ ಹಳೇ ಶಾಲೆ ಅಂತ ಹೇಳ್ತಾರೆ. ಇಷ್ಟು ದಿನ ಆದ್ರೂ ಕೂಡ ಶಾಲೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಮಕ್ಕಳು ಯಾವ ರೀತಿ ಇರೋದು? ಊಟ ನೋಡ್ತಾ ಇರಬಹುದು. ಇದು 169 ವರ್ಷದ ಹಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತೆ, ಗಂಡು ಮಕ್ಕಳ ಶಾಲೆ. ಇಲ್ಲಿ ಈ ರೀತಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಆಡಳಿತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಈಗಿನ ಪೇರೆಂಟ್ಸ್ ಏನಿರ್ತಾರೆ ಅಂದ್ರೆ ಪೋಷಕರು ಏನಿರ್ತಾರೆ ಯಾಕೆ ಪ್ರೈವೇಟ್ ಸ್ಕೂಲ್ಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಬೆಳವಡಿ ಸ್ವತಂತ್ರ ಹೋರಾಟಗಾರ್ತಿ ಮೊಟ್ಟ ಮೊದಲ ಅಂತ ಹೋರಾಟಗಾರ್ತಿ ಇದ್ದಂಥ ಸ್ಥಳದೊಳಗೆ ಈ ಶಾಲೆ ಅನ್ನೋದು ಸಂಡೋರ ಆದಂಗೆ ಆಗೈತಿ. ಈ ಶಾಲೆ ಸ್ಥಾಪನೆ ಆದದ್ದು 1856ನೇ ಇಸ್ವಿ ಒಳಗೆ. ಅಲ್ಲಿಂದ ಇಲ್ಲಿವರೆಗೂ ಈ ಶಾಲೆಯಿಂದ ಯಾವುದೇ ರೀತಿ ದುರ್ವ್ಯವಸ್ಥೆ ಅಂತ ಏನೂ ಮಾಡಿಲ್ಲ. ಯಾವುದೇ ರೀತಿ ಏನೇನೂ ವ್ಯವಸ್ಥೆ ಇಲ್ಲ.
ಮತ್ತು ಟಾಯ್ಲೆಟ್ ಹೊಡೆದವು, ಕುಡಿಯೋಕೆ ನೀರಿಲ್ಲ. ಮಕ್ಕಳ ಸ್ಟ್ರೆಂತ್ ಅಂತೂ ಪ್ರತಿ ದಿನಕ್ಕೆ ದಿನ ಕಡಿಮೆ ಆಗ್ತಾ ಬಿಡ್ತಾರೆ. ಈಗ ಏನು ಯಾಕೆ ಪೌಷ್ಟಿಕ ಆಹಾರಗಳು ಕೊಡ್ತಾರಲ್ಲ, ಹುಡುಗರನ್ನ ಅವ್ನು ಕ್ಲೀನ್ ಮಾಡುವಂಥದ್ದು, ಅವರ ಸಿಪ್ಪಿಸಲುವಂಥ ದೃಶ್ಯಾವಳಿಗಳು ಕಂಡು ಬಂದವು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಈಗ ಹೆಂಗೈತೆ ಅಂದ್ರೆ ಯಾವುದೇ ರೀತಿ ಎಗ್ ತತ್ತಿ ಕೊಡ್ತಾರೆ ಪ್ರತಿದಿನ ತತ್ತಿ ಕೊಟ್ಟರೆ ಮಕ್ಕಳಿಗೆ ತಾವ ಸುಲಿದು ಕೊಡ್ಬೇಕಂತ ಆದೇಶ ಐತಿ. ಅವರಿಗೆ ಆ ಸುಲಿದು ಕೊಟ್ಟಂತಕ್ಕೂ ಸರ್ಕಾರ ಅವ್ರಿಗೊಂದು ನಿಗದಿಯಾದಂಥ ಅಮೌಂಟ್ ಕೊಡ್ತೈತಿ. ಆದರೆ ಇಲ್ಲಿ ಯಾವುದೇ ರೀತಿ ಸುಲಿದು ಕೊಡಲ್ಲ ಮತ್ತು ಯಾವುದೇ ರೀತಿ ಮೆನು ಪ್ರಕಾರ ಅಂತೂ ಊಟ ಕೊಡಲ್ಲ. ಯಾಕೆಂದ್ರೆ ಪ್ರತಿದಿನ ಮೆನು ಇರೋದು ಬೇರೆ, ಇವ್ರು ಕೊಡ್ತಾ ಇರೋ ಊಟ ಬೇರೆ. ಕೇಳಿದರೆ ಆ ಸ್ಟಾಫ್ ಕಡಿಮೆ ಆಗಿದ್ದಾರೆ, ಅದಕ್ಕೆ ಅದನ್ನು ಮಾಡಿದ್ದೇವೆ ಇದನ್ನು ಮಾಡಿದ್ದೇವೆ ಅಂತ ಇದನ್ನೇ ಹೇಳ್ತಾ ಇದ್ದಾರೆ. ಕನ್ನಡ ಗಂಡು ಮಕ್ಕಳ ಶಾಲೆಗೆ ಇವತ್ತು ಭೇಟಿ ನೀಡಿದೆವು. ಮಣ್ಣಿನ ನಮ್ಮ ತಂದೆಯವರು ಎಲ್ಸಿ ತೊಗೊಳಗೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಅವ್ಯವಸ್ಥೆ ಕಂಡು ಬಂದು ಇವತ್ತು ಇದನ್ನು ಇದೇ ಮಾಡಬೇಕಾಯ್ತು. ಇಲ್ಲಿ ಸರಿಯಾದ ಟಾಯ್ಲೆಟು ಹಾಗೆ ರಿಸರ್ಚ್ದು ವ್ಯವಸ್ಥೆ ಇಲ್ಲ. ಹಾಗೆ ಸ್ಕೂಲ್ ಗ್ರೌಂಡಿನ ಬಗ್ಗೆ ಅಂತ ಹೇಳೋದೇ ಬೇಡ. ಇದ್ದಿದ್ದೆಲ್ಲ ದೊಡ್ಡ ದೊಡ್ಡ ಟ್ಯಾಬ್ಗಳು ತಗೊಂಡು ಕುಂದ್ಬಿಟ್ಟ, ನೀರಿನ ಟ್ಯಾಂಕರ್ ಇಲ್ಲ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಇದನ್ನು ಗ್ರಾಮ ಪಂಚಾಯತಿಗೆ SDMC ಅವರು ಲೆಟ್ರ್ ಕೊಟ್ಟರು. 1 ವರ್ಷದಲ್ಲಿ ಪಂಚಾಯತ್ ಕ್ಯಾರೆ ಅನ್ನುವಂಥ ಮಾತೈತಿ. ಕನ್ನಡ ಗಂಡು ಮಕ್ಕಳ ಶಾಲೆಗೆ ಇವತ್ತು ಭೇಟಿ ನೀಡಿದೆವು. ಮಣ್ಣಿನ ನಮ್ಮ ತಂದೆಯವರು ಎಲ್ಸಿ ತೊಗೊಳಗೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಅವ್ಯವಸ್ಥೆ ಕಂಡು ಬಂದು ಇವತ್ತು ಇದನ್ನು ಇದೇ ಮಾಡಬೇಕಾಯ್ತು. ಇಲ್ಲಿ ಸರಿಯಾದ ಟಾಯ್ಲೆಟು ಹಾಗೆ ರಿಸರ್ಚ್ದು ವ್ಯವಸ್ಥೆ ಇಲ್ಲ. ಎಸ್, ಇದಿಷ್ಟು ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವು ಅವರು. ಎಸ್ ಶಿವು, ಇದೀಗ ಮೊದಲೇ ಸರ್ಕಾರಿ ಶಾಲೆ ಅಂತ ಅಂದ್ರೆ ನಮ್ಮ ಜನರಿಗೆ ಒಂಥರ ತಾತ್ಸಾರ, ಜಾಸ್ತಿ ಫೆಸಿಲಿಟೀಸ್ ಇರಲ್ಲ ಅಂತ. ಏನಿದು ಈ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆ? ಶಿವು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಮೊದಲೇ ಸರ್ಕಾರಿ ಶಾಲೆ ಅಂತ ಅಂದ್ರೆ ನಮ್ಮ ಜನರಿಗೆ ತಾತ್ಸಾರ ಇರುತ್ತೆ, ಜಾಸ್ತಿ ಫೆಸಿಲಿಟೀಸ್ ಇರಲ್ಲ, ಬೇಸಿಕ್ ಫೆಸಿಲಿಟಿಗಳು ಕೂಡ ಇರಲ್ಲ ಅಂತ ಹೇಳಿ ಈಗಾಗಲೇ ಎಲ್ಲ ಪೋಷಕರು ಕೂಡ, ಜೊತೆಗೆ ಜನರು ಏನಿರ್ತಾರೆ ಅವರು ಕೂಡ ಪ್ರೈವೇಟ್ ಶಾಲೆಗಳ ಮೊರೆ ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಈಗ ಈ ರೀತಿ ಪರಿಸ್ಥಿತಿಯನ್ನ ಕಂಡು ನಮ್ಮ ಜನರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಅಂದ್ರೆ ಏನೇನು ಫೆಸಿಲಿಟಿ ಇದೆ, ಬೇಸಿಕ್ ಫೆಸಿಲಿಟಿಗಳು ಏನೇನಿದೆ ಅಂದ್ರೆ ಶೌಚಾಲಯ, ಶುಚಿತ್ವ ಇರಬಹುದು, ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಜೊತೆಗೆ ಶಿಕ್ಷಕರ ನೇಮಕವನ್ನ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಸಾಕಷ್ಟು ಜನರು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೂ ಕೂಡ ಎಷ್ಟೇ ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಕೂಡ ನಮಗೆ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹೀಗಾದ್ರೆ ನಮ್ಮ ಮಕ್ಕಳನ್ನ ಯಾವ ರೀತಿ ಈ ಶಾಲೆಗೆ ಕಳಿಸೋದು ಅಂತ ಹೇಳಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, 169 ವರ್ಷದ ಹಳೆಯ ಶಾಲೆ ಇದು. ಆ ಪೇಂಟ್ ಮಾಡಿಸಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ, ಅಷ್ಟು ಗಲೀಜಾಗಿ ಕಾಣ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಇನ್ನು ಶೌಚಾಲಯಗಳನ್ನ ನೋಡಿದ್ರೆ ಅದಕ್ಕೆ ಸರಿಯಾದಂತಹ ಡೋರ್ ವ್ಯವಸ್ಥೆ ಇಲ್ಲ, ನೀಟಾಗಿ ಕ್ಲೀನ್ ಮಾಡಿಲ್ಲ, ಯಾವುದೋ ಒಂದು ಪಾಳು ಬಿದ್ದಿರುವ ಮನೆ ರೀತಿಯಲ್ಲಿ ಇರುವಂತದನ್ನ ಗಮನಿಸ್ತಾ ಇರಬಹುದು. ಸರಿಯಾಗಿ ಕಸ ಗುಡಿಸ್ತಾ ಇಲ್ಲ, ನೆಲ ಒರೆಸ್ತಾ ಇಲ್ಲ. ಅಲ್ಲಿ ಗಮನಿಸ್ತಾ ಇರಬಹುದು ಅದು ಕಲೆ ಏನಿದೆ, ಕಪ್ಪು ಕಪ್ಪು ಕಲೆಗಳು, ಮಳೆ ನೀರು ನಿಂತಿರೋದಿರಬಹುದು, ಕಪ್ಪು ಕಪ್ಪು ಕಲೆಗಳಿರಬಹುದು, ಎಲ್ಲವೂ ಕೂಡ ಅಲ್ಲಿರುವಂತದನ್ನ ಗಮನಿಸ್ತಾ ಇರಬಹುದು. ಅಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ, ಆಡಳಿತ ಅಧಿಕಾರಿಗಳೇನ್ ಮಾಡ್ತಾ ಇದ್ದಾರೆ, ಆ ಶಾಲೆಯ ಪ್ರಾಂಶುಪಾಲರು ಏನು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡು ಆದಷ್ಟು ಬೇಗ ಈ ಶಾಲೆಗೆ ಒಂದು ಬೇಸಿಕ್ ಫೆಸಿಲಿಟಿಯನ್ನ ನೀಡಬೇಕು ಎಂಬುದು ಜನಶ್ರೀ ನ್ಯೂಸ್ನ ಮನವಿಯಾಗಿದೆ.